ನಾಡು ಕಂಡ ಧೀಮಂತ ನಾಯಕ ಮಾಜಿ ಸಿಎಂ ಬಿ.ಎಸ್. ಯಡಿಯೂರಪ್ಪ ಅವರ ರಾಜಕೀಯ ಜೀವನಕ್ಕೆ 50 ವರ್ಷ ಸಂಭ್ರಮ ಈಗ ಮನೆ ಮಾಡಿದೆ. ಈ ಒಂದು ಸಂಭ್ರಮದ ಆಚರಣೆಯ ಸಂದರ್ಭದಲ್ಲಿ ನಮ್ಮ ಜೊತೆ ಅವರ ರಾಜಕೀಯ ಜೀವನದ ಒಡನಾಟವನ್ನು ನೆನಪಿಸಿಕೊಳ್ಳೋದಕ್ಕೆ ಚಿಕ್ಕಬಳ್ಳಾಪುರದ ಜಿಲ್ಲಾಧ್ಯಕ್ಷರಾದಂಥ ಸಿಕಲ್ ರಾಮಚಂದ್ರ ಸರ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮಾಜಿ ಸಿಎಂ ಯಡಿಯೂರಪ್ಪ ಅಂದ ತಕ್ಷಣ ಜನನಾಯಕ, ಸಾಕಷ್ಟು ಬಡವರ ಪರ ಕೆಲಸಗಳನ್ನ ಮಾಡಿರುವಂಥದ್ದು, ರಾಜ್ಯದಲ್ಲಿ ದಕ್ಷಿಣ ಭಾರತದಲ್ಲಿ BJPಗೆ ಒಂದು ನೆಲೆಯನ್ನು ಕಂಡುಕೊಟ್ಟಂಥವ್ರು. ಅವರ ಒಂದು ಒಡನಾಟ ನಿಮ್ಮ ಜೊತೆ ಹೇಗಿತ್ತು? ನೀವು BJPಯ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಿದ್ದೀರಿ. ಈಗ ನಿಮ್ಮ ಅವರ ನಡುವೆ ಸಂಬಂಧ ಹೇಗಿದೆ ಸರ್? ನಮಸ್ಕಾರ. ಇವತ್ತು ನಮಗೆ ನಿಜವಾಗ್ಲೂ ಸಂಭ್ರಮ ಆಚರಣೆ ಆಗ್ತಕ್ಕಂಥ ಒಂದು ಸಂಭವ. ಇವತ್ತು ನಮ್ಮ ದಕ್ಷಿಣ ಭಾರತದಲ್ಲಿ ಯಾವ ರೀತಿ BJPನ ಬೆಳೆಸ್ಕೊಂಬಂದರು, ಅವರ ಕೊಡುಗೆ ಏನು, ಅವ್ರು ಮಾಡಿರ್ತಕ್ಕಂಥ ಕೆಲಸ ಏನಂತಕ್ಕಂಥದ್ದು ಇವತ್ತು ನಮ್ಮ ದೇಶದಲ್ಲಿ ಭಾರತ ಉಳಿಬೇಕು, ಆ ಉಳಿಯೋದಕ್ಕೋಸ್ಕರ ಒಂದು ಜನಸಂಘ ಮಾಡಾದ್ಮೇಲೆ, ಅದ್ರ ಜೊತೆಗೆ BJP ಪಕ್ಷವನ್ನು ಕಟ್ಟಾದ್ಮೇಲೆ ಎರಡು MP ಇದ್ದಿದ್ದ ಒಂದು ದೇಶದಲ್ಲಿ ಇವತ್ತು ಕೇಸರಿಮಯ ಮಾಡಿರ್ತಕ್ಕಂಥದ್ದು BJPಯ ಶಕ್ತಿ, ನಮ್ಮ ಭಾರತದ ಜನರ ಶಕ್ತಿ. ಅದ್ರ ಜೊತೆಗೆ ದಕ್ಷಿಣ ಭಾರತದಲ್ಲಿ BJPಯನ್ನು ಹುಟ್ಟಾಕೋದ್ರಲ್ಲಿ, BJP ಕಟ್ಟೋದ್ರಲ್ಲಿ ಯಡಿಯೂರಪ್ಪನವರ ಪಾತ್ರ, ಅವ್ರಿಗೆ ಸಲ್ಲಿರ್ತಕ್ಕಂಥ ಒಂದು ದೊಡ್ಡ ಹೆಮ್ಮೆಯ ಪಾತ್ರ ಇವತ್ತು 50 ವರ್ಷ ತುಂಬ್ತಾ ಇದೆ ಅವರ ರಾಜಕೀಯ ಜೀವನದಲ್ಲಿ. ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಇಡೀ ನಮ್ಮ ಭಾರತ ದೇಶದಲ್ಲಿ ಈ ದಕ್ಷಿಣ ಭಾರತವನ್ನು ಎತ್ತಿ ಕಟ್ತಕ್ಕಂಥ ಏನು ಕೀರ್ತಿ ಇದೆ, ಯಡಿಯೂರಪ್ಪನವ್ರಿಗೆ ಕಿರೀಟ ಕೊಡ್ತಕ್ಕಂಥ ದಿನ ಇದು. ಇದನ್ನು ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಸಂಭ್ರಮದಿಂದ ನಾವು ಮಾಡ್ತಕ್ಕಂಥದ್ದು. ನಾವು ಈಗಾಗಲೇ ಮಾತಾಡಿದ್ದೀವಿ. ಸಾಕಷ್ಟು ಜನ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಮ್ಮ ಪೂರ್ವಭಾವಿ ಸಭೆ ಕೂಡ ಮಾಡ್ತಕ್ಕಂಥ ಆಯೋಜನೆ ಮಾಡ್ತಾಯಿದ್ದೀವಿ. ಇಲ್ಲಿಂದ ಸಾವಿರಾರು ಜನ ಸಂಖ್ಯೆ ಜಿಲ್ಲೆಯಿಂದ ಚಿತ್ರದುರ್ಗ ಕಾರ್ಯಕ್ರಮಕ್ಕೆ ನಾವು ಹೋಗ್ತಾಯಿದ್ದೀವಿ. ಇವತ್ತು ಯಡಿಯೂರಪ್ಪನವರು 50 ವರ್ಷ ರಾಜಕಾರಣ ಜೀವನದಲ್ಲಿ ಅವರ ನೇರ ಹೋರಾಟ, ಅವ್ರ ಜೊತೆ MLA ಆಗಿರ್ತಕ್ಕಂಥವ್ರು ಕೂಡ ಇಬ್ಬರೇ MLA ಇದ್ದರು, ಒಬ್ಬರು ಕೂಡ ಪಕ್ಷಾಂತರ ಹೋದರು ಅಧಿಕಾರಕ್ಕೋಸ್ಕರ. ಆದರೆ ಇವರು ಯಾವತ್ತೂ ಅಧಿಕಾರಕ್ಕೋಸ್ಕರ ಇವತ್ತು ಪಕ್ಷನ ಬಿಟ್ಟಿಲ್ಲ. ಅವರ ಧ್ಯೇಯ ಬಂದ್ಬಿಟ್ಟು ಇವತ್ತು BJPನ ಕಟ್ಟಬೇಕು, ಉಳಿಸ್ಬೇಕಂತಕ್ಕಂಥದ್ದನ್ನು ಏನಿತ್ತು ಸತತವಾಗಿ ಅವರು 42 ವರ್ಷ ವಿರೋಧ ಪಕ್ಷದಲ್ಲಿ ಹೋರಾಟ ಮಾಡಿ ಬಡವರಿಗೋಸ್ಕರ, ರೈತರಿಗೋಸ್ಕರ ಹೋರಾಟ ಏನು ಮಾಡಿದೆ, ಬೆವರು ಸುರಿಸಿದ್ದಾರೆ, ಸೈಕಲ್ ತುಳ್ಕೊಂಡು ಓಡಾಡಿದ್ದಾರೆ, ರಕ್ತ ಸುರಿಸಿದ್ದಾರೆ. ಅವರು ಹೋರಾಟ ಮಾಡಿರ್ತಕ್ಕಂಥದ್ದು ಇವತ್ತು ನಿಜವಾಗಲೂ ಕೂಡ ಈ ಒಂದು ದಕ್ಷಿಣ ಭಾರತದಲ್ಲಿ ಕರ್ನಾಟಕದ ಹೆಬ್ಬಾಗಿಲು BJP ಹೆಬ್ಬಾಗಿಲಾಗಿದೆ. ಆ ಹೆಬ್ಬಾಗಿಲಿಗೆ ತೆಗೆದು ಮಾಡಿರ್ತಕ್ಕಂಥದ್ದು ಕೀರ್ತಿ ಯಡಿಯೂರಪ್ಪನವ್ರಿಗೆ ಸೇರ್ತಕ್ಕಂಥದ್ದು ಸಂಭ್ರಮಾಚರಣೆ ಇದು. ಯಡಿಯೂರಪ್ಪನವರು ಇವತ್ತು 42 ವರ್ಷ ಸತತವಾಗಿ ಅವರೇನು ಕೊಟ್ಟಿದ್ದ ಕಾರ್ಯಕ್ರಮಗಳು, ವಿರೋಧ ಪಕ್ಷದಲ್ಲಿ ಒಂದು ಓಡಾಟಗಳಿರ್ತಕ್ಕಂಥದ್ದು, 8 ವರ್ಷದ ಅವರ ಅಧಿಕಾರದಲ್ಲಿ ಇರ್ತಕ್ಕಂಥ ಸಮಯದಲ್ಲಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತು ನಿಜವಾಗಲೂ ಕರ್ನಾಟಕದಲ್ಲಿ ಜನರು ಮೆಚ್ಚಿರ್ತಕ್ಕಂಥ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅವರಿಗೆ ದೇವರು 100 ವರ್ಷ ಆಯಸ್ಸು ಆರೋಗ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ನಮ್ಮ BJP ಸರ್ಕಾರವನ್ನು, ಸಂಪೂರ್ಣ ಸರ್ಕಾರವನ್ನು ತರ್ತಕ್ಕಂಥ ಏನು ಎಲ್ಲರ ಒಂದು ಹೋರಾಟ ಇದೆ, ಆ ಹೋರಾಟಕ್ಕೆ ಎಲ್ಲರೂ ಶ್ರಮಿಸ್ತಾ ಇದ್ದಾರೆ. ಇವರು ಅದಕ್ಕೆ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಕೈ ಜೋಡಿಸ್ಕೊಂಡು ಇವತ್ತು ಮುಂಬರುವ ದಿನಗಳಲ್ಲಿ BJP ಸ್ವಂತ ಶಕ್ತಿಯಲ್ಲಿ ಬರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು, ಅವರ ಜೊತೆ ನಿಂತು ಎಲ್ಲರೂ ಎಲ್ಲ ಅನುಭವ ತಗೋಬೇಕು, ಆಶೀರ್ವಾದ ತಗೋಬೇಕು. ಹಂಗಾಗಿ 50 ವರ್ಷದ ಸಂಭ್ರಮಾಚರಣೆಗೆ ನಮ್ಮ ಜಿಲ್ಲೆಯಿಂದ ಸಾಕಷ್ಟು ಜನ ಎಲ್ಲರೂ ಕೂಡ ಓಡ್ತಾ ಇದ್ದಾರೆ. ಸರ್, ಈಗ ಯಡಿಯೂರಪ್ಪನವರು ರೈತ ಜನನಾಯಕ, ಅವರ ಹೋರಾಟಗಳನ್ನು ನೀವು ನೋಡಿದ್ರಿ. ಅವರು ಸತತವಾಗಿ ಅವರು 42 ವರ್ಷ ಅಧಿಕಾರ ಇಲ್ಲದ ವಿರೋಧ ಪಕ್ಷದಲ್ಲಿ ಹೋರಾಟ ಮಾಡಾದ್ಮೇಲೆ, ಅವರಿಗೆ ಒಂದು ಅಧಿಕಾರ ಬಂದಾದ ಮೇಲೆ ಅವರು 2 ಸರಿ ಮುಖ್ಯಮಂತ್ರಿ ಆದರು, 3 ಸರಿ ಮುಖ್ಯಮಂತ್ರಿ ಆದರು. ಅವರು ಮುಖ್ಯಮಂತ್ರಿ ಆದಾಗ ರೈತರಿಗೆ ಕೊಟ್ಟಿರ್ತಕ್ಕಂಥ ಏನು ಕೊಡುಗೆ ಏನಿದೆ, ರೈತರಿಗೆ ಮಾಡಿರ್ತಕ್ಕಂಥ ಕೊಡುಗೆ ಯಾರೂ ಮಾಡೋಕ್ಕೆ ಆಗದೇ ಇರತಕ್ಕಂಥಷ್ಟು ಕೊಡುಗೆ ರೈತರು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸೈಕಲ್ಗಳು ಕೊಟ್ಟಿದ್ದಾರೆ, ಹೆಣ್ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥದ್ದು ಸಾಕಷ್ಟು ಕೊಡುಗೆಗಳು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಇವತ್ತು ಎಂದೂ ಕಂಡಿಲ್ಲದಕ್ಕಂಥ ಏನು ನಾಯಕ ನಮ್ಮ ಯಡಿಯೂರಪ್ಪನವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಈಗಲೂ ಕೂಡ ಎದ್ದು ಕಾಣಿಸ್ತಾ ಇದೆ. ಅವರ ಮುಖ್ಯಮಂತ್ರಿ ಆಗಿದ್ದಾಗ ಅಭಿವೃದ್ಧಿ ಕಾರ್ಯಗಳು, ಕೋವಿಡ್ ಅಂಥ ಪರಿಸ್ಥಿತಿಯಲ್ಲಿ ಸಾಕಷ್ಟು ಯೋಜನೆಗಳನ್ನ ಕೊಟ್ಟಿದ್ದರು. ಕೋವಿಡ್ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಎಷ್ಟೊಂದು ಚೆನ್ನಾಗಿ ಒಡನಾಟ ಇಟ್ಕೊಂಡು ನಮ್ಮ ಪ್ರಧಾನಮಂತ್ರಿಗಳ ಜೊತೆ ಒಡನಾಟ ಇಟ್ಕೊಂಡು ಆಗಿರ್ತಕ್ಕಂಥ ಆಗಾಗ ಏನು ಆಗ್ತಾ ಇರ್ತಕ್ಕಂಥ ಏನು ಬೆಳವಣಿಗೆಗಳಿಗೆ ಕೊಟ್ಟಿರ್ತಕ್ಕಂಥ ಅವರು ಕೋವಿಡ್ ಸಂದರ್ಭದಲ್ಲಿ ನಿವಾರಣೆ ಮಾಡ್ತಿರ್ತಕ್ಕಂಥದ್ದು ಆ ಇಳಿ ವಯಸ್ಸಲ್ಲಿ ಕೂಡ
ಅವರು ಹುಡುಗರ ಥರ ಓಡಾಡಿಕೊಂಡು ಸಾಕಷ್ಟು ಕೆಲಸ ಮಾಡಿ ಕೋವಿಡಲ್ಲಿ ಕೂಡ ಕೊಟ್ಟಿರ್ತಕ್ಕಂಥ ಎಲ್ಲ ಒಂದು ಅವರ ಏನು ಯೋಜನೆಗಳು ಕೊಟ್ಟಿರ್ತಕ್ಕಂಥದ್ದು, ಅವ್ರು ಕೊಟ್ಟಿರ್ತಕ್ಕಂಥ ಸೇವೆ ಅಪಾರ ಸೇವೆ. ಹಂಗಾಗಿ ಅವರಿಗೆ ದೇವರು ಆರೋಗ್ಯ ಆಯುಸ್ಸು ಇನ್ನೂ 100 ವರ್ಷ ಕೊಟ್ಟು ಗಟ್ಟಿಯಾಗಿ ನಮಗೆಲ್ರಿಗೂ ಆಶೀರ್ವಾದ ಮಾಡ್ತಕ್ಕಂಥ ಕೆಲಸ ಮಾಡಬೇಕಂತ ಈ ಒಂದು ಸಂಭ್ರಮಾಚರಣೆಗೆ ಮಾಡ್ತಕ್ಕಂಥದ್ದು ಎಲ್ಲರೂ ಸಿದ್ಧತೆ ಮಾಡ್ಕೊಂಡಿದ್ವಿ. ಮೇ 9ರಂದು ಕಾರ್ಯಕ್ರಮ ಚಿತ್ರದುರ್ಗದಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಅವ್ರನ್ನ ನೆನೆಯುವಂಥ ಕಾರ್ಯಗಳಾಗ್ತಿದ್ದಾವೆ. ನೀವು ಜಿಲ್ಲಾಧ್ಯಕ್ಷರಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾಗಿ ಒಂದು ಕಡೆ ಆದರೆ, ನೀವು ಅವ್ರನ್ನ ನೋಡ್ಕೊಂಬಂದಂಥ ದಾರಿ, ಅವರ ಜೀವನವನ್ನು ನೀವು ಕಂಡಂತ ಹೇಳೋದು. ಇವರು ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಅವರ ಹೋರಾಟ ಸತತವಾಗಿ ಹೋರಾಟ ಏನು ಮಾಡ್ಕೊಂಬಂದಿರ್ತಕ್ಕಂಥ ಸರಳ ಜೀವನ ಮಾಡ್ಕೊಂಬಂದಿರ್ತಕ್ಕಂಥ ಯಡಿಯೂರಪ್ಪವರು ಇವತ್ತು ಇಡೀ ರಾಜ್ಯದಲ್ಲೇ ಒಬ್ಬ ಸಾಮಾನ್ಯ ವ್ಯಕ್ತಿ ಏನಾದರೂ ಮಾಡ್ಬೋದು ಅಂತಕ್ಕಂಥದ್ದು, ಏನಾದರೂ ಒಂದು ದಾರಿ ತೋರಿಸಿರ್ತಕ್ಕಂಥದ್ದು ಯಡಿಯೂರಪ್ಪನವ್ರ ನೋಡಿ ಸಾಕಷ್ಟು ಜನ ಅವರ ಒಂದು ವ್ಯಕ್ತಿತ್ವವನ್ನು ಆಧಾರಿತವಾಗಿ ಇಟ್ಕೊಂಡು ಮುಂಬರುವ ದಿನಗಳಲ್ಲಿ ರಾಜಕೀಯದಲ್ಲಿ ಭವಿಷ್ಯ ಕಟ್ಕೊಳ್ಳೋದಕ್ಕೆ ಇವರೊಬ್ಬೊಂದು ದಾರಿದೀಪ. ಇಂಥವರಿಂದ ಅಷ್ಟೊಂದು ದೊಡ್ಡ ಮಟ್ಟಕ್ಕೆ ರಾಜ್ಯದಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಕೀರ್ತಿ ಅವರಿಗಿದೆ. ಹಂಗಾಗಿ ನಮ್ಮಂಥ ಒಂದು ಯುವಕರು ಕೂಡ ಸಾಕಷ್ಟು ಯುವಕರು ಕೂಡ ಈಗ ಮುಂಬರುವ ದಿನಗಳಲ್ಲಿ ರಾಜಕಾರಣದಲ್ಲಿ ತೊಡಸ್ಕೋಬೇಕು, ಜನಸೇವೆ ಮಾಡಬೇಕು, ಇಲ್ಲಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಕೈ ಜೋಡಿಸ್ತಕ್ಕಂಥದ್ದು ಏನು ಆಶೀರ್ವಾದ ಅವ್ರನ್ನ ನೋಡಿಕೊಂಡು ಪಡಿತಕ್ಕಂಥದ್ದು ಇದೆಯಲ್ಲ, ಅಪಾರ ಇದೆ. ಹಂಗಾಗಿ ಯಡಿಯೂರಪ್ಪನವರಿಗೆ 50 ವರ್ಷದ ಸಂಭ್ರಮಾಚರಣೆ ಮಾಡ್ತಕ್ಕಂಥದ್ದು ಎಲ್ಲರೂ ಒಟ್ಟಿಗೆ ನಮ್ಮ ಜಿಲ್ಲೆಯ ವತಿಯಿಂದ ಸಾವಿರಾರು ಸಂಖ್ಯೆ ಹೋಗಿ ಅವರಿಗೆ ಅಭಿಮಾನ ಸೂಚಿಸ್ತಕ್ಕಂಥ ಆಶೀರ್ವಾದ ಪಡ್ತಕ್ಕಂಥ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು. ಇದಿಷ್ಟು ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾಗಿರುವಂಥ ಸಿಕಲ್ ರಾಮಚಂದ್ರ ಅವರ ಮಾತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.